ಇದು ನಮ್ಮ ಆಂಟಿ. ಓ ಹೇ ಪೂಜಾ, ಇಲ್ಲಿ ನೋಡು, ಇದು ನಮ್ಮ ಆಂಟಿ. ಇದು ಅವ್ರ ಮಗಳು. ಏನು ನಿನ್ ತುಟಿಯಲ್ಲಿ ರಕ್ತ? ಇವನ್ಗೇನಾಯ್ತು? ಲವರ್ಸ್ ಆದ ನಿಮ್ಮ ಹತ್ರ ಒಂದು ಮಾತು ಕೇಳಬೇಕು ಅಬೌಟ್ ಮ್ಯಾರೇಜ್. ಮ್ಯಾರೇಜ್ ಇಸ್ ಮೇಡ್ ಅಪ್ ಆಫ್ 3 rings. ಚಾರ್ದೀಸ್? ಎಂಗೇಜ್ಮೆಂಟ್ ರಿಂಗ್. ಯಾ, ಗುಡ್. ದೆನ್ ವೆಡ್ಡಿಂಗ್ ರಿಂಗ್. ರೈಟ್. ಬಟ್ ದ ಥರ್ಡ್ ಒನ್ ಇಸ್ ಮೂತ್. ಗೊತ್ತಾಗ್ತಿಲ್ವಾ? ಇಟ್ಸ್ ಸಫರಿಂಗ್. ಹೆಂಗೆ ನೋಡಿದ್ರು ಮದುವೆ ಒಂದು ಸಫರಿಂಗೆ. ಸೊ ದೆರ್ ಇಸ್ ಸಫರಿಂಗ್. ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅದಕ್ಕೆ ನನಗೆ ಮದುವೆ ಅಂದ್ರೆ ಆಗಲ್ಲಪ್ಪ. ನಂಗೆ ಯಾವತ್ತೂ ಹೀಗೆ ಹಾರಾಡ್ತಾ ಇರಬೇಕು. ಹೌದೌದು. ಲೈಕ್ ಅ ಫ್ರೀ ಬರ್ಡ್. ಎಕ್ಸ್ಕ್ಯೂಸ್ ಮೀ. ಹಾಯ್ ಫ್ರೀ ಬರ್ಡ್. ಏನ್ ಫ್ರೀ ಆಗಿದೆಯಾ? ಹಾ, ಈಗಲೇ ಬರ್ತೀನಿ. ಕೈ ತೊಳ್ಕೊಂಡು ಬರ್ತೀನಿ. ಮರ್ಲಿನ್, ಆ ಕಡೆಯಿಂದ ಬಾ. ಯಾಕೆ? ಇವ್ರು ಪ್ರಾಬ್ಲಮ್ ಮಾಡ್ತಾರೆ. ಆ ಕಡೆಯಿಂದ ಬಾ. ಹೋಗು. ಹಿಂಗ ಒಬ್ಳೆ ಹೋದ್ರೆ ಹೆಂಗೆ? ಕೋಗಿಲೆ ಕಾಗಿಚ್ಚತಿ ಎಲ್ಲ ತಿರ್ಗಲ್ಲ. ಅದು ಸರಿನೇ. ಕೋಗಿಲೆ ಬಂದು ನಮ್ ಗೂಡಲ್ಲೇ ಮೊಟ್ಟೆ ಇಡ್ಬೋದಲ್ಲ. ಹಲೋ ಬ್ರದರ್, ನಾವೆಲ್ಲ ಸ್ಟೂಡೆಂಟ್ಸ್ ತಾನೆ, ಸುಮ್ಮನೆ ಇಶ್ಯೂ ಮಾಡಬೇಡಿ. ಯು ಇಡಿಯಟ್. ಬಿಡಿ 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 ಬಿಡಿ. ಒಳ್ಳೇದು. ಹುಡುಗರು ಅಂದ್ರೆ ಹೆಂಗೆ ಇರಬೇಕು. ಅಮ್ಮಾಯಕರನ್ನೆಲ್ಲ ಸುಮ್ಮನೆ ಬಿಟ್ಬಿಡ್ರಪ್ಪ. ಏನು? ನೋಡು, ಜಾಸ್ತಿ ಅತಿ ಆದ್ರೆ ಒದೆ ಬೀಳುತ್ತೆ. ಅದಕ್ಕೆ ಒಳ್ಳೆ ಮಾತಲ್ಲಿ ಹೊರಟ್ಬಿಡು. ಹೂ ದ ಹೆಲ್ ಆರ್ ಯು? ಯುವರ್ ಫಾದರ್ಸ್ ಫಾದರ್. ಗೊತ್ತಾಗಿಲ್ವಾ? ನಿಮ್ಮ ಅಪ್ಪನ್ಗೆ ಅಪ್ಪ. ಎಕ್ಸ್ಕ್ಯೂಸ್ ಮಿ ಸರ್. ಥ್ಯಾಂಕ್ ಯು.
ಡ್ಯಾಡಿ ಹೆದರ್ಬೇಡ ಅಂತ ಹೇಳ್ತಿದ್ದಾರೆ. ಅವನು ಇದೇ ರೀತಿ ಒಂದ್ಸಲ 2-3 ದಿನ ಬಿಟ್ಟೆ ಬಂದಿದ್ದಂತೆ. ಅವಂದ್ ಬಟ್ಟೆ ಗಿಟ್ಟೆ ಎಲ್ಲ ರೂಮಲ್ಲಿ ಭದ್ರವಾಗಿದೆ. ನಿನ್ನೆ ಸಾಯಂಕಾಲ 6 ಗಂಟೆವರೆಗೂ ನನ್ ಜೊತೆ ಕಿಚನ್ ಅಲ್ಲೇ ಇದ್ದ. ನೀ ಊಟ ಮಾಡಿ, ಯಜಮಾನ್ರಿಗೆ ಹೇಳಿ ಏನೋ ಒಂದ್ ಮಾಡೋಣ. ನೀನ್ ಯಾಕೆ ಊಟ ನಿಲ್ಸ್ದೆ? ನಂಗೆ ಬೇಡ, ಹಸುವಿಲ್ಲ. ಇಡಿಯಟ್ ಮಂಕಿ, ನಾವೆಷ್ಟು ಹೆದರಿದ್ವಿ ಗೊತ್ತಾ? ಕಮ್ ಆನ್. ಇವನೇ ಗೌತಮ್ ಅನ್ನೋ ಪರೋಡಿ. ಇವಳು ಮರ್ಲಿನ್ ಅನ್ನೋ ಟಾಮ್ ಬಾಯ್. ಇದು ಅಶ್ವತಿ ದ ಸೈಲೆಂಟ್ ಕ್ಯಾಟ್. ಇದು ನೀತು ದ ರೊಮ್ಯಾಂಟಿಕ್ ಬರ್ಡ್. Am I right? That is clever mind. ಸರಿ ಬಾ ಹೋಗೋಣ. ಬನ್ನಿ ಹೋಗೋಣ. ಯಾಕೊಂಥರ ಇದೆಯಾ? ಏನೂ ಇಲ್ಲ. ಇದ್ ನಿನ್ ಲಾಸ್ಟ್ ಸೆಮಿಸ್ಟರ್ ತಾನೆ? ನಾನ್ ನಿಮ್ಮಪ್ಪನ್ ನೋಡ್ದೆ ಒಂದು ಸೇಲ್ಸ್ ಕಾನ್ಫರೆನ್ಸ್ ಮುಗಿಸಿ ಬರುವಾಗ ಏರ್ಪೋರ್ಟ್ ಅಲ್ಲಿ. ಮನೆಗೆ ಯಾಕೆ ಬರ್ಲಿಲ್ಲ ಅಂತ ನಿಮ್ಮಪ್ಪ ಒಂದೇ ಕಂಪ್ಲೇಂಟು. ಅದೇನೇ ಆಗ್ಲಿ ಮುಂದಿನ ತಿಂಗಳ ಒಳಗಡೆ ಮದುವೆ ಮಾಡ್ಬೇಕು ನಿಮ್ಮಪ್ಪ ಇದ್ದಾರೆ. ಏನಿವೆ ಐ ಟೋಲ್ಡ್ ಹಿಮ್ ನಾನು ಯಾವಾಗ ಬೇಕಾದ್ರೂ ತಯಾರಾಗಿದ್ದೀನಿ. ಎಲ್ಲದಕ್ಕೂ ಉತ್ತರ ಕೊಡ್ತೀಯಾ ಅಲ್ವಾ? ಈಗ ಯಾಕೆ ಸುಮ್ಮನಿದ್ಯಾ? ಹೋದ್ಸಲ ನೋಡಿದ ಪೂಜನ್ ತರ ಇಲ್ವಲ್ಲ ನೀನು, ತುಂಬಾನೇ ಬದಲಾಗಿದ್ಯಾ. ಹಾಗೇನಿಲ್ಲ ಗೌತಮ್, ಎಕ್ಸಾಮ್ ಟೆನ್ಷನ್ ಅಷ್ಟೇ, ಬೇರೇನಿಲ್ಲ. ಓಕೆ, ನಾನು ತೊಂದರೆ ಕೊಡೋದಿಲ್ಲ. ಹೋಟೆಲಲ್ಲಿ MD ವೇಟ್ ಮಾಡ್ತಿದ್ದಾರೆ. ಐ ವಿಲ್ ಬಿ ಬ್ಯಾಕ್ ಇನ್ 1 ವೀಕ್.